ತುಳುನಾಡ ಸಿರಿ ಎನ್ ವಿ ರಾವ್ ಅವರ ತುಳು ಪಾರ್ದನ ಆಧಾರಿತ ಜಾನಪದ ಕಾದಂಬರಿ. ಅಧ್ಯಾಯ 15. ಕುಮಾರ ಮತ್ತು ದಾರುವನ್ನು ಮಾಯ ಮಾಡಿದ ಸಿರಿ. ಕುಮಾರನ ತೊಟ್ಟಿಲನ್ನು ಬಿಚ್ಚಿ ದಾರು ತಲೆಯ ಮೇಲೆ ಹೊರಿಸಿಕೊಂಡು ಸಿರಿ ಬೆಳ್ಮನ್ನು ಬೈಲಿಗೆ ಇಳಿದಳು. ಕಂಬಳದ ಕಟ್ಟ ಹುಣಿಯಲ್ಲಿ ಹೋದಳು. ಅದನ್ನು ಬಿಟ್ಟು ಹುರುಳಿ ಬೆಳೆಯುವ ಕುಕ್ಕಿಮಾರ ಕಟ್ಟ ಹುಣಿ ಹಿಡಿದು ನಡೆದಳು. ಬೆಳ್ಮನ್ನು ಗುತ್ತಿನ ಹೆಂಗಸರು ಕಂಡರು. ಗಿಂಡಿ ಹಾಲು ತಂದರು. ಕುಮಾರನಿಗೆ ಕುಡಿಸಿದರು. ಸಿರಿಗೆ ಕಾಯಿ ವೀಳ್ಯವಿತ್ತು ಸತ್ಕರಿಸಿದರು. ಬೆಳ್ಮಣ್ಣು ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತಾಧಿಕಾರ ಗುತ್ತಿನವರಿಗಿರಲಿ ಎಂದು ಸಿರಿ ಹರಸಿದಳು. ಹೆಂಗಸರು ಹೊಲದಲ್ಲಿ ಹುರುಳಿ ಹರಿಯುತ್ತಿದ್ದರು. ಮಧ್ಯಾಹ್ನದ ತನಕ ಹುರುಳಿ ಹರಿಯಬೇಕು, ಮಧ್ಯಾಹ್ನದ ಮೇಲೆ ಹುರುಳಿಯ ಕೋಡು ಒಡೆಯಲಿ ಎಂದು ಸಿರಿ ನುಡಿದಳು. ಸಿರಿ ದಾರು ಮುಂದೆ ಬೋಳದ ಬೈಲಿಗೆ ಹೋದರು. ಬೋಳದ ಕೋರುಗುತ್ತು ಬಾಕಿಮಾರ ಕಟ್ಟಹುಣಿಯಲ್ಲಿ ನಡೆದರು. ಬೋಳ 6 ಮಾಗಣಿಯ ಹೆಂಗಸರು ಬಾಕಿಮಾರಲ್ಲಿ ಕಳೆ ತೆಗೆಯುತ್ತಿದ್ದರು. ಸಿರಿಯನ್ನು ಕಂಡು ಗದ್ದೆ ಬಿಟ್ಟು ಮೇಲೆ ಬಂದು ಕೋರುಗುತ್ತು ಅರಮನೆಗೆ ಹೋದರು. ಗಿಂಡಿ ತುಂಬ ಕಾಶಿ ಕಪಿಲೆಯ ಹಾಲು, ಹರಿವಾಣದಲ್ಲಿ ಹೂಬಾಳೆಹಣ್ಣು, ಕಾಯಿವೀಳ್ಯ ತಂದರು. ಯಾವ ಊರಿಂದ ಬಂದ ಹೆಂಗಸರು ನೀವು? ಮಗುವಿಗೆ ಹೂಬಾಳೆಹಣ್ಣು ಕೊಡಿ, ಹಾಲು ಕುಡಿಸಿ ಎಂದು ಆದರಿಸಿದರು. ಸಿರಿ ಕುಮಾರನಿಗೆ ಹಣ್ಣು ತಿನ್ನಿಸಿ ಹಾಲು ಕುಡಿಸಿದಳು. ತಾನು ಕಾಯಿವೀಳ್ಯ ತಿಂದಳು. ನಿಮ್ಮ ಕೈಕಾಲಲ್ಲಿ ಕೆಸರೇನು? ಏನು ಕೆಲಸ ಮಾಡಿ ಬಂದವರು ನೀವು? ಸಿರಿ ಕೇಳಿದಳು. ನಾವು ಬಾಕಿಮಾರಲ್ಲಿ ಕಳೆ ತೆಗೆಯುತ್ತಿದ್ದೆವು. ನಮ್ಮ ಹೊಲದಲ್ಲಿ ಬೆಳೆಗಿಂತ ಕಳೆಯೇ ಹೆಚ್ಚು. ಮುಂಜಾವಿಂದ ಸಂಜೆಯವರೆಗೆ ತೆಗೆದರೂ ಮುಗಿಯುವುದಿಲ್ಲ. ನೀವು ಬಂದದ್ದನ್ನು ನೋಡಿ ಅವಸರದಿಂದ ಅರಮನೆಗೆ ಹೋಗಿ ಕಾಶಿ ಕಪಿಲೆಯ ಹಾಲು ಕರೆದು ತಂದೆವು. ನಿಮ್ಮ ಹೊಲದಲ್ಲಿ ಕಳೆ ಬೆಳೆಯದೇ ಹೋಗಲಿ. ಬೆಳೆದರೂ ಮಧ್ಯಾಹ್ನ 12 ಗಂಟೆಯ ತನಕ ಮಾತ್ರ ಕಾಣಲಿ. ಆಮೇಲೆ ಕಾಣದಂತಾಗಲಿ. ಅರಮನೆಯ ಹಾಲಿನ ತಾಲಿ ಆರದೇ ಹೋಗಲಿ. ಒಂದು ಹಸು ಬಚ್ಚುವಾಗ ಇನ್ನೊಂದು ಹಸು ಕರು ಹಾಕಿ ಕರೆಯುವಂತಾಗಲಿ ಎಂದು ಸಿರಿ ಹರಸಿದಳು. ಸಿರಿ ದಾರುವನ್ನು ಕರೆದು ಕುಮಾರನ ಮೈಲೆ ಬಟ್ಟೆಯನ್ನು ಹೊಳೆಯಲ್ಲಿ ಒಗೆದು ತರಲು ಹೇಳಿದಳು. ದಾರು ಮೈಲೆ ಬಟ್ಟೆಯನ್ನು ಹಿಡಿದುಕೊಂಡು ಹೋದಳು. ಮುಂಡಾಲು ಮುಗೇರರು ಹೊಳೆಗೆ ನೊರೆಕಾಯಿ, ಕನಪಡೆಗೆಲ್ಲು ಹಾಕಿ ಮೀನು ಹಿಡಿಯುತ್ತಿದ್ದರು. ನೀರಿಗಿಳಿಯಬಾರದೆಂದು ದಾರುವನ್ನು ಹಿಂದೆ ಕಳುಹಿದರು. ಹೊಳೆಯ ನೀರಿಗೆ ನೊರೆಕಾಯಿ ಕನಪಡೆ ಹಾಕಿ ಮುಂಡಾಲು ಮುಗೇರರು ಮೀನು ಹಿಡಿಯುತ್ತಿದ್ದಾರೆ. ನೀರೆಲ್ಲ ದುರ್ವಾಸನೆ, ಮೈಲೆ ಬಟ್ಟೆ ಒಗೆಯಲಾಗುವುದಿಲ್ಲ ಎಂದು ದಾರು ಹಿಂದೆ ಬಂದು ಸಿರಿಗೆ ಹೇಳಿದಳು. ಈ ಬೋಳದ 6 ಮಾಗಣಿಯೊಳಗೆ ಮುಗೇರ ಮುಂಡಾಲರು ಬಾಳದಂತಾಗಲಿ. ಬೇರೆ ಊರಿಂದ ಬಂದು 1 ರಾತ್ರಿ ತಂಗಿದರೂ ಅವರ ತಲೆಬಾತು ಸತ್ತು ಹೋಗಲಿ ಎಂದು ಸಿರಿ ಮುನಿದು ಶಪಿಸಿದಳು. ದಾರು, ನೀನು ಕುಮಾರನಿಗೆ ಕಾವಲಾಗಿರು, ನಾನು ಕುಮಾರನ ಮೈಲೆ ಬಟ್ಟೆ ಒಗೆದು ತರುತ್ತೇನೆ ಎಂದು ಹೇಳಿ ಸಿರಿ ಬಟ್ಟೆ ತೆಗೆದುಕೊಂಡು ಹೋದಳು. ಬೈಲೊಟ್ಟು ಬಯಲಿನ ಹೊಲದ ಮೂಲೆ ನೋಡಿದಳು. ಸೊಂಟದ ಗೆಜ್ಜೆ ಕತ್ತಿ ತೆಗೆದಳು. ನಾನು ಸತ್ಯದ ಮಗಳಾದರೆ ನನ್ನ ಸತ್ಯ ಗೆದ್ದು ಬರಲಿ, ಬಾವಿಯಲ್ಲಿ ನೀರುಕ್ಕಲಿ ಎಂದು ಸುತ್ತು ಗೆರೆ ಹಾಕಿದಳು. ಬಾವಿಯಾಯಿತು, ನೀರು ಉಕ್ಕಿತು. ಸಿರಿ ಬಟ್ಟೆ ಒಗೆದಳು. ಈ ಬಾವಿಯಲ್ಲಿ ವರ್ಷದ 12 ತಿಂಗಳು ನೀರು ಆರದೆ ತುಂಬಿರಲಿ ಎಂದು ಮಣ್ಣು ಮುಟ್ಟಿ ನುಡಿದಳು. ದಾರು, ಅಂಗಡಿ ಗುತ್ತಿಗೆ ಹೋಗಿ ಕುಮಾರನಿಗೆ ಕುಡಿಸಲು 1 ಗಿಂಡಿ ಹಾಲು ತೆಗೆದುಕೊಂಡು ಬಾ ಎಂದು ದಾರುವನ್ನು ಕಳುಹಿದಳು. ಕುಮಾರನಿಗೆ ಕೊಡಲು ಹಾಲು ನಮ್ಮಲ್ಲಿಲ್ಲ. ಕುಮಾರನಿಗೆ ಕೊಡುವ ಹಾಲಿದ್ದರೆ ನಮ್ಮ ಮಕ್ಕಳ ಬಾಯಿಗೆ ಹಾಕಿಯೇವು ಎಂದು ಹೆಂಗಸರು ಕಟು ಮಾತಾಡಿದರು. ದಾರು ಹಿಂದೆ ಬಂದು ಹೀಗೆಂದರೆಂದು ಸಿರಿಗೆ ಹೇಳಿದಳು. ಅಲ್ಲಿ ಹಸು ಕರು ಹಾಕಬಾರದು, ಕರು ಹಾಕಿದರೂ ಬದುಕಬಾರದು. ಅಂಗಡಿ ಗುತ್ತಿನ ಹೆಂಗಸರು ಹೆತ್ತರು ಮಕ್ಕಳು ಬದುಕಬಾರದು ಎಂದು ಸಿರಿ ನೊಂದು ಮಣ್ಣು ಮುಟ್ಟಿ ಶಾಪ ಕೊಟ್ಟಳು. ಸಿರಿದಾರು ಬೈಲೊಟ್ಟು ಬಾಕಿಮಾರಿನ ಬಿಳಿ ಅಶ್ವತ್ಥದ ಕಟ್ಟೆಗೆ ಹೋದರು. ಕಟ್ಟೆಯಲ್ಲಿ ಕುಳಿತರು. ಸಿರಿ ಕುಮಾರನನ್ನು ಎಡತೊಡೆಯಲ್ಲಿ ಕುಳ್ಳಿರಿಸಿ ಬಲಮೊಲೆಯ ಹಾಲುಣಿಸಿದಳು. ಬೋಳದ ಮುಟ್ಟಿಮಾರ ಬಾಕಿಮಾರಲ್ಲಿ ವಾದ್ಯಮೇಳದ ಧ್ವನಿ ಕೇಳಿಸುತ್ತಿದೆ. ದೂರದಿಂದ ಜನರ ಗುಂಪು ತೋರುತ್ತಿದೆ. ಮಗ ಕುಮಾರ, ಕಣ್ದೆರೆದು ನೋಡು, ದೂರದಲ್ಲಿ ಉತ್ಸವವಾಗುತ್ತಿದೆ ಎಂದು ಸಿರಿ ಕುಮಾರನಿಗೆ ಹೇಳಿದಳು. 10 ತಿಂಗಳ ಹಸುಳೆ ಕುಮಾರ 7 ವರ್ಷದ ಬಾಲಕನಂತೆದ್ದು ಮಾತನಾಡಲಾರಂಭಿಸಿದ. ಅಮ್ಮ, ಅದು ಉತ್ಸವವಲ್ಲ,
ನಿಮ್ಮನ್ನು ಅರಮನೆಗೆ ಕರೆದೊಯ್ಯಲು ಬೋಳದ ಅರಸರು ಬಿರುದಾವಳಿಯಿಂದ ಬರುತ್ತಿದ್ದಾರೆ. ನೀವಂತೂ ಬೋಳದರ ಮನೆಗೆ ಹೋಗುತ್ತೀರಿ, ಅಣ್ಣಂದಿರೊಡನಿರುತ್ತೀರಿ. ಆದರೆ ನಾನು ಬರಲಾರೆ. ಕುಮಾರ ನಸುನಕ್ಕು ನುಡಿದ. ಮಗ, ಹಾಗೆನ್ನಬೇಡ. ನೀನು ನನ್ನೊಡನೆ ಬಾ, ನಾನು ನಿನ್ನನ್ನು ಬಿಟ್ಟಿರಲಾರೆ. ಅಮ್ಮ, ನಿಮ್ಮ ಅಣ್ಣಂದಿರು ಕೋಳಿಕಾಗೆ ಓಡಿಸುವಂತೆ ಹೇಳಿಯಾರು, ದನಕರು ಮೇಯಿಸಲು ಹೇಳಿಯಾರು, ಕೋಣದ ಆರೈಕೆ ನೋಡೆಂದಾರು, ಗೊಬ್ಬರ ಹೊರು ಎಂದಾರು. ನಾನು ಬೋಳದರ ಮನೆಗೆ ಬರಲಾರೆ. ನನಗೊಂದು ದಾರಿ ತೋರಿಸಿ. ಮಗ, ಅರಮನೆಯಲ್ಲಿ ದಾಸದಾಸಿಯರಿರುವಾಗ ಈ ಕೆಲಸಗಳನ್ನೆಲ್ಲ ನಿನಗೆ ಹೇಳಿಯಾರೆಂದು ಭಾವಿಸುವೆಯಾ? ತಂಗಿ ಎಂದು ನನಗೆ ಮನ್ನಣೆ ಇತ್ತು, ಅಳಿಯನೆಂದು ನಿನ್ನನ್ನು ಪ್ರೀತಿಸದಿದ್ದರೆ ನಾನು ಅರಮನೆಯಲ್ಲಿರುವೆನೆ? ಅಮ್ಮ, ಹೇಗಿದ್ದರೂ ಅರಮನೆ ಪರಮನೆ. ನೀವು ಇನ್ನೊಬ್ಬ ಗಂಡನ ಕೈ ಹಿಡಿಯುತ್ತೀರಿ. ನಾನು ಒಬ್ಬ ತಂದೆಗೆ ಹುಟ್ಟಿ ಇನ್ನೊಬ್ಬನನ್ನು ಅಪ್ಪ ಎಂದು ಕರೆಯುವಂತೆ ಮಾಡಬೇಡಿ. ನಾನು ಬರಲಾರೆ. ನನಗೊಂದು ದಾರಿ ತೋರಿಸಿ. ನನ್ನನ್ನು ಇಲ್ಲಿಂದಲೇ ಮಾಯ ಮಾಡಿ. ಮಗ ಕುಮಾರ, ಹುಟ್ಟಿದ ಮನೆ ಇಲ್ಲವಾಯಿತು, ಹೊಕ್ಕ ಮನೆ ಬಿಟ್ಟಾಯಿತು, ದಿಕ್ಕು ದೇಶ ಇಲ್ಲದವಳಾಗಿ ಊರೂರು ಅಲೆವಂತಾಯಿತು. ಆದರೂ ನಿನ್ನ ಚೆಲುವು ಚೆಲ್ಲಾಟ ನೋಡಿಕೊಂಡು ಅವೆಲ್ಲ ಮರೆತಿದ್ದೆ. ಈಗ ನೀನು ನನ್ನ ಕೈ ಬಿಡುವ ಛಲ ಮಾಡುವೆಯಲ್ಲ, ಹಾಗೆನ್ನಬೇಡ. ಅಮ್ಮ, ನೀವು ಏನೇ ಹೇಳಿ ನಾನೆಷ್ಟಕ್ಕೂ ಬರಲಾರೆ. ನನ್ನನ್ನು ಇಲ್ಲಿಯೇ ಮಾಯ ಮಾಡಿ. ಕಷ್ಟವೆಲ್ಲವನ್ನೂ ಮರೆತು ನಿನ್ನೊಂದಿಗೆ ಇಲ್ಲಿಯವರೆಗೆ ಬಂದೆ. ನನ್ನ ಮುದ್ದು ಕಂದ, ನೊಂದ ಮನಸ್ಸಿಗೆ ನಿನ್ನನ್ನು ನೋಡಿಯಾದರೂ ಒಂದಿಷ್ಟು ಆನಂದವಾಗುತ್ತಿತ್ತು. ಇನ್ನು ಅದೂ ಇಲ್ಲದಂತಾಗುವುದೇ? ನಿನ್ನ ನಗಲಿ ನಾನು ಎಂತಿರಲಿ? ಆದರೆ ನಿನ್ನ ಮಾತನ್ನು ಯೋಚಿಸಿ ನೋಡಿದರೆ ಅದು ನ್ಯಾಯವೆಂದು ತೋರುತ್ತದೆ. ಸಿರಿಯ ಕಪೋಲದ ಮೇಲೆ ಧಾರಾಕಾರವಾಗಿ ಕಂಬನಿ ಸುರಿಯಿತು. ಮುದ್ದು ಕುಮಾರ, ಬಡಗು ಲೋಕನಾಡ ದೇವರ ಬ್ರಹ್ಮರ ಚಿತ್ತ, ಅಜ್ಜರ ವಾಕ್ಯ, ನನ್ನ ಧರ್ಮದಲ್ಲಿ ನಿನ್ನಿಚ್ಛೆಯಂತೆ ನಿನ್ನನ್ನು ಮಾಯ ಮಾಡುವೆ. ಸಿರಿ ಅಶ್ವತ್ಥದ ಕಟ್ಟೆ ಬಿಟ್ಟು ಬಾಕಿ ಮಾರಿಗಿಳಿದಳು. ಕುಮಾರನನ್ನು ಸೂರ್ಯನಿಗೆ ಮುಖ ಮಾಡಿ ಚಕಪ್ಪ ಕೂಡಿಸಿದಳು. ನಾನು ಕೊಟ್ಟ ವಾಕ್ಯ, ಭೂದೇವಿಯ ಚಿತ್ತ, ಪರಮಾತ್ಮನ ಆಧಾರದಲ್ಲಿ ಎಲ್ಲೂರಿಗೆ ಹೋಗು. ದೇವರ ಎದುರು ಬಲಭಾಗದಲ್ಲಿ 3 ಸುತ್ತು ಬಲಿ ಬಂದು ಮಹಲಿಂಗೇಶ್ವರನ ಸರ್ವಸತ್ಯ ಅಭಯ ಪಡೆದುಕೋ. ಬೊಲ್ಯೊಟ್ಟಿಗೆ ಹೋಗು. ಬಿಳಿಯ ಬುಗುರಿಯ ಮರದ ಬುಡದಲ್ಲಿ ಕಂಚಿಯ ಕೋಳಿಯಾಗಿ 3 ಬಾರಿ ಕೂಗು. ಬೊಲ್ಯೊಟ್ಟು ಊರವರು ನಿಮಿತ್ತ ಕೇಳಿ ತಿಳಿದು ನಿನಗೆ ಗುಡಿ ಕಟ್ಟಿಸುವರು. ದೇವರು ಬ್ರಹ್ಮರಿಗೆ ಗುಡಿ ಕಟ್ಟಿಸಿಕೊ. 2 ವರ್ಷ 6 ತಿಂಗಳಲ್ಲಿ ನಾನೂ ಬರುವೆ, ನಿನ್ನೊಡನೆ ಸೇರುವೆ. ನಿನ್ನ ಬಲಭಾಗದಲ್ಲಿ ನನಗೊಂದು ಎಡೆ ಇಟ್ಟುಕೋ ಎಂದು ಹೇಳಿ ಸಿರಿ ಕುಮಾರನ ನಡುನೆತ್ತಿಗೆ ಮೊಲೆ ಹಾಲನ್ನು ಹಿಂಡಿದಳು. ಕುಮಾರನನ್ನು ಮಾಯ ಮಾಡಿದಳು. ತೊಟ್ಟಿಲನ್ನು ತೆಗೆದು ಮೇಲೆಸೆದು ಮಾಯ ಮಾಡಿದಳು. ಇದನ್ನು ಕಂಡ ದಾರು ದುಸ್ಸಹ ದುಃಖ ಸಂತಪ್ತಳಾದಳು. ಅಕ್ಕ, ಹೊಟ್ಟೆಯಲ್ಲಿ ಹುಟ್ಟಿದ ಕುಮಾರನನ್ನು ಮಾಯ ಮಾಡಿದಿರಿ. ಇದುವರೆಗೆ ನಿಮ್ಮ ನೆರಳಾಗಿ ನಿಮ್ಮ ಬೆನ್ನ ಹಿಂದೆ ಬಂದಿರುವ ನನಗೂ ಒಂದು ದಾರಿ ತೋರಿಸಿ. ಇನ್ನು ಮುಂದಕ್ಕೆ ಬರಲಾರೆ ಎಂದು ಸಿರಿಯ ಕಾಲು ಹಿಡಿದು ಬೇಡಿದಳು. ದಾರು, ಇದುವರೆಗೆ ನನ್ನೊಂದಿಗೆ ಬಂದು ಈಗ ನೀನೂ ನನ್ನನ್ನಗಲಬೇಕೆನ್ನುವೆಯಾ? ನೀನು ಅರಮನೆಗೆ ಬಂದರೆ ನಿನಗೆ ಯಾವ ತೊಂದರೆಯೂ ಆಗದು. ಅಕ್ಕ, ಬೋಳದ ಅರಸರು ಹಗ್ಗ ಕತ್ತಿಕೊಟ್ಟು ಸೊಪ್ಪು ತರಬೇಕೆಂದಾರು. ಬುಟ್ಟಿ ಮುಟ್ಟಳೆ ಕೊಟ್ಟು ಸೆಗಣಿ ಹೆಕ್ಕಿ ತರಲು ಹೇಳ್ಯಾರು. ಇದು ಇನ್ನು ನನ್ನಿಂದಾಗದ ಕೆಲಸ. ದಾರು, ನಿನಗೆ ಆಶಂಕೆ ಬೇಡ. ನಾನು ಎಲ್ಲಿಗೆ ಹೋದರೂ, ಅನ್ಯಗಂಡನ ಕೈ ಹಿಡಿದರೂ ನಿನ್ನನ್ನೆಂದಿಗೂ ಬಿಟ್ಟು ಹಾಕಲಾರೆ. ನಿನಗೆ ಕಷ್ಟ ಕಾರ್ಪಣ್ಯ ಕೊಡಲಾರೆ, ಕೊಡಲು ಬಿಡಲಾರೆ. ಅಕ್ಕ, ನೀವು ಇನ್ನೊಬ್ಬ ಗಂಡಿನ ಕೈ ಹಿಡಿದು ಹೋಗುವಾಗ ನಾನು ನಿಮ್ಮ ಹಿಂದೆ ಬಂದರೆ ಕಂಡವರು ನಿಂದೆಯ ಪಿಸು ಮಾತಂದಾರು. ಇನ್ನು ತಡೆಯಿರಿ. ದಯದೋರಿ ನನಗೊಂದು ದಾರಿ ತೋರಿಸಿ ಉಪಕರಿಸಿ. ದಾರು, ಅಜ್ಜರ ಕಾಲದಿಂದ ನಮ್ಮ ಕುಟುಂಬದಲ್ಲೊಬ್ಬಳಂತಿದ್ದವಳು ನೀನು. ನನ್ನ ತಾಯಿಯೂ ನೀನು, ಅಕ್ಕನೂ ನೀನು, ಬಂಧುವು ನೀನು, ದಾಸಿಯು ನೀನು. ನಿನ್ನನ್ನು ಈಗ ಹೇಗೆ ಅಗಲಲಿ? ನಿನ್ನ ಅಪಾರ ಉಪಕಾರವನ್ನೆಂತು ಮರೆಯಲಿ? ನಿನ್ನನ್ನು ಬಿಟ್ಟು ನಾನು ಹೇಗಿರಲಿ? ಕಂದನ ಅಗಲಿಕೆಯ ಅಗಲು ಚುಚ್ಚಿನ ಗಾಯ ನೋಯುತ್ತಿದೆ. ಈಗಲೇ ಇನ್ನೊಂದಗಲಿಕೆಯ ಚುಚ್ಚನ್ನು ಹೇಗೆ ಸಹಿಸಲಿ? ದಾರು, ಬದುಕಿನಲ್ಲಿ ಅಗಲಿಕೆಯ ಅಗಲು ಎಷ್ಟು ತೀಕ್ಷ್ಣವೆಂದು ಈಗ ಗೊತ್ತಾಗುತ್ತಿದೆ. ಸಿರಿ ಗದ್ಗದಿತ ಕಂಠದಿಂದ ನುಡಿದಳು. ಅಶ್ರುದಾರ ಸಿಕ್ತ ಕಪೋಲಳಾದಳು. ದಾರುವನ್ನು ಬಿಗಿದಪ್ಪಿದಳು. ದಾರುಗೆ ಉಕ್ಕಿ ಬಂದ ದುಃಖದಿಂದ ಮಾತು ಹೊರಡದಾಯಿತು. ಅಕ್ಕ, ಅಕ್ಕ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು. ದುಃಖ ಸಮಯದಲ್ಲಿ ಮಿಡಿದ ಕಣ್ಣೀರು ನುಡಿವಷ್ಟು ನುಡಿಯನ್ನು ನುಡಿಯಲಾರದು.
ಬಾಕಿಮಾರ ಪಕ್ಕದ ಸಣ್ಣ ತೋಡಿನ ಬಡಗು ಭಾಗಕ್ಕೆ ಸಿರಿ ದಾರುವನ್ನು ಕರೆದೊಯ್ದಳು. ಅಲ್ಲಿ ಕುಳ್ಳಿರಿಸಿದಳು. ದಾರು, ಈ ಊರಲ್ಲಿ ನೀನು ಬೈಕಡ್ದಿ ದೈವವಾಗಿರು. ಮಾಯದಲ್ಲಿ ನೀನು ಗರ್ಭಿಣಿ ಹೆಂಗಸರಿಗೆ, ಗರ್ಭದ ದನಗಳಿಗೆ ರಕ್ಷಕಳಾಗಿರು. ಊರವರು ನಿನಗೆ ಸ್ಥಾನ ಕಟ್ಟಿಸುವರು. ತಿಂಗಳು 15 ದಿನಕ್ಕೊಂದಾವರ್ತಿ ಊರವರು ಹಾಕುವ ಅಗೆಲು ತೆಗೆದುಕೋ. ವರ್ಷಕ್ಕೊಂದು ಸಲ ಕೋಲ ಬಲಿ ತೆಗೆದುಕೋ. ಬೋಳ 6 ಮಾಗಣೆಯಲ್ಲಿ ಕಲೆಕಾರ್ಣಿಕ ತೋರಿಸಿಕೊಂಡಿರು ಎಂದು ಹೇಳಿ ದಾರುವಿನ ನೆತ್ತಿಗೆ ಕಡೆಗಾಲು ಒತ್ತಿ ದಾರುವನ್ನು ಮಾಯ ಮಾಡಿದಳು. ಸಿರಿ ಬಾಕಿಮಾರ ಬಿಳಿ ಅಶ್ವತ್ಥದ ಕಟ್ಟೆಗೆ ಹೋದಳು. ಅರಸರ ಆಗಮನವನ್ನು ನಿರೀಕ್ಷಿಸುತ್ತಾ ವಿಷಣ್ಣಾವದನಳಾಗಿ ಕುಳಿತಳು. ದೂರದಿಂದ ಕೇಳಿ ಬರುತ್ತಿದ್ದ ವಾಲಗ ಮೇಳದ ನಾದ, ಕೊಂಬು ಕಹಳೆಯ ಧ್ವನಿ ಹತ್ತಿರವಾಯಿತು. ಉರಿಯುವ ಪಂಚದೀವಟಿಗೆ, ಎತ್ತಿದ ಸತ್ತಿಗೆ, ಸಿಂಗರಿಸಿ ಹೊತ್ತ ಕಿರುದಂಡಿಗೆಯೊಂದಿಗೆ ಮೆರವಣಿಗೆ ಬೈಲೊಟ್ಟು ಬಾಕಿಮಾರಿಗಿಳಿಯಿತು. ದಿವ್ಯ ದೂಕುಲಾಲಂಕೃತರಾಗಿ ಅರಸು ಕುಮಾರರು ಒಂದಾಗಿ ಮುಂದಾಗಿ ಬರುತ್ತಿದ್ದರು. ಬೋಳದರಮನೆಯ ನೆರೆಕರೆಯ 2 ಮಾಗಣೆಯ ಜನರೊಟ್ಟಾಗಿ ಅರಮನೆಯ ಪರಿವಾರದೊಂದಿಗೆ ಹಿಂದಿಂದ ಬರುತ್ತಿದ್ದರು. ಜನಸಂದಣಿಯೊಂದಿಗೆ ಸಕಲ ಬಿರುದಾವಳಿಯಿಂದ ಬಂದ ಬೋಳದರಸರು ಬಿಳಿ ಅಶ್ವತ್ಥದ ಕಟ್ಟೆ ಮುಟ್ಟಿದರು. ಸಿಂಗರಿಸಿದ ದಂಡಿಗೆಯನ್ನು ಸಿರಿಯ ಕಟ್ಟಿದಿರಲ್ಲಿರಿಸಿದರು. ಅಣ್ಣಂದಿರ ಪ್ರೀತಿ, ವಿಶ್ವಾಸ, ಉತ್ಸಾಹ ದ್ಯೋತಕವಾದ ಮೆರವಣಿಗೆಯನ್ನು ಕಂಡು ಸಿರಿ ಸಂತಸಗೊಂಡಳು. ಅವಳ ಮ್ಲಾನ ಮುಖದಲ್ಲಿ ನಸುನಗೆಯೊಂದು ಮಿಂಚಿ ಮಾಯವಾಯಿತು. ಸಿರಿ ಏಕಾಂಗಿಯಾಗಿರುವಳೇಕೆ? ಅರಸರಿಗೆ ಅಚ್ಚರಿಯಾಯಿತು. ಸಿರಿಯನ್ನು ಕೇಳಿದರು. ತಂಗಿ, ಇದೇನು ನೀನೊಬ್ಬಳೇ ಇರುವೆಯಲ್ಲ? ಕುಮಾರನೆಲ್ಲಿ? ದಾರು ಎಲ್ಲಿರುವಳು? ಅಣ್ಣಂದಿರೇ, ಕುಮಾರ ದಾರು ಇಬ್ಬರು ಬೋಳದರ ಮನೆಗೆ ಬರಲಾರವೆಂದು ಹಠ ಹಿಡಿದರು. ಅವರಿಚ್ಛೆಯಂತೆ ಅವರನ್ನು ಮಾಯ ಮಾಡಿದೆ. ಈ ವಿಚಾರ ಹೆಚ್ಚೇನು ಹೇಳಲಾರೆ. ತಂಗಿ, ಆಗಲಿ, ದಂಡಿಗೆ ಏರು, ಇನ್ನು ಹೊರಡೋಣ. ಸಿರಿ ದಂಡಿಗೆ ಏರಿದಳು. ಬೋವಿಗಳು ಭುಜಕ್ಕೆತ್ತಿ ಹೊತ್ತರು. ವಾದ್ಯ ಮೊಳಗಿತು, ಕೊಂಬು ಊದಿತು, ತಮಟೆ ಬಡಿಯಿತು. ಅರಸರೊಡನೆ ಬಂದ ಮೆರವಣಿಗೆ ಸಿರಿಯೊಡಗೂಡಿ ಸಕಲ ಬಿರುದಾವಳಿಯಿಂದ ಬಾಕಿಮಾರು ಬಿಟ್ಟು ಅರಮನೆಯ ಕಡೆ ಹಿಂದೆ ಹೊರಟಿತು. ದಾರಿಯುದ್ದಕ್ಕೂ ಇಕ್ಕೆಲದಲ್ಲಿ ಸೇರಿ ಸಾಲಾಗಿ ನಿಂತ ಜನರು ಮೆರವಣಿಗೆಯ ಬಿರುದಾವಳಿಯನ್ನು ನೋಡಿ ಮುದಗೊಂಡರು. ಸಿರಿಯ ಅನುಪಮ ಸೌಂದರ್ಯ ಕಾಂತಿಯನ್ನು ಕಂಡು ಕೊಂಡಾಡಿದರು. ಮೆರವಣಿಗೆ ಮಂದಗತಿಯಿಂದ ಮುಂದೆ ಸಾಗಿತು. ಬೋಳದರಮನೆಗೆ ಬಂದು ಮುಟ್ಟಿತು. ಅರಮನೆಯ ಮುಂಬಾಗಿಲಿಗೆ ಬಂದು ಮುಖಮಂಟಪದ ಮುಂದೆ ದಂಡಿಗೆ ಇಳಿಸಿದರು. ಸಿರಿ ಇಳಿದಳು. ದಾಸಿಯೊಬ್ಬಳು ಅವಳನ್ನು ಬಾವಿಕಟ್ಟೆಗೆ ಕರೆದುಕೊಂಡು ಹೋದಳು. ತುಂಬಿದ ಕಲ್ಮರಿಗೆಯಿಂದ ತಂಬಿಗೆ ನೀರು ತೆಗೆದುಕೊಟ್ಟಳು. ಕೈಕಾಲು ಮುಖ ತೊಳೆದು ನಿಂತ ಸಿರಿಯನ್ನು ಅರಸದ್ವಯರು ಆದರದಿಂದ ಮುಖಮಂಟಪಕ್ಕೆ ಕರೆತಂದರು. ಒಳಮನೆಗೆ ಕರೆದರು. ಉದಯ ರವಿಯೊಂದಿಗೆ ಉದ್ಯಾವರದಿಂದ ಹೊರಟ ಸಿರಿ ದಿವಾವಸನದ ಹೊತ್ತಿಗೆ ಬೋಳದರಮನೆ ಸೇರಿದಳು. ಅರಸರು ಸಿರಿಯನ್ನು ಒಳಮನೆಯಿಂದ ವಿಶಾಲ ಸುಸಜ್ಜಿತ ಕೊಠಡಿಗೆ ಕರೆದುಕೊಂಡು ಹೋದರು. ಪರ್ಯಂಕದಲ್ಲಿ ಕುಳ್ಳಿರಿಸಿದರು. ತಂಗಿ ಸಿರಿಯೇ, ಇದು ನಮ್ಮ ಅರಮನೆ. ನಿನಗೆ ಯಾವ ಸಂಕೋಚವೂ ಬೇಡ. ಅರಮನೆಯ ಎಲ್ಲ ರಕೋಲೆ ಚಾಕರಿಯವರ ಮೇಲ್ವಿಚಾರ ನೋಡಿಕೊಳ್ಳುವ ಸರ್ವ ಸ್ವಾತಂತ್ರ್ಯ ನಿನಗೆ. ನಿನ್ನ ಸುಖ ಸೌಕರ್ಯಕ್ಕೆ ಯಾವ ಕುಂದು ಬಾರದಂತೆ ದಾಸಿಯರಿಗೆ ಹೇಳಿ ಏನು ಬೇಕಾದರೂ ಬೇಕಾದಂತೆ ಮಾಡಿಸಿಕೊ. ನಿನ್ನ ಸುಖವೇ ನಮ್ಮ ಸಂತೋಷ. ದೇಸಿಂಗ ಸಹೋದರ ಸಾದರದಿಂದ ಸಿರಿಗೆಂದ. ಬಾಗಿ, ಸಿರಿಗೆ ಕಾಸಿದ ಹಾಲು ತಂದುಕೊಡು ಎಂದು ದಾಸಿಗೆ ಹೇಳಿದ. ಬಾಗಿ ಗಿಂಡಿ ಹಾಲು ತಂದಿತ್ತಳು. ಸಿರಿ ಕುಡಿದು ತೃಪ್ತಳಾದಳು. ಕತ್ತಲಾಯಿತು. ಅರಮನೆಯಲ್ಲಿ ದೀಪ ಬೆಳಗಿತು. ಅಣ್ಣಂದಿರೊಂದಿಗೆ ತಂಗಿಯ ಊಟ ಮುಗಿಯಿತು. ಅರಸರು ಅವರವರ ಶಯ್ಯಾಗೃಹಕ್ಕೆ ತೆರಳಿ ಮಲಗಿದರು. ಸಿರಿ ತನ್ನ ಕೋಣೆಗೆ ಹೋದಳು. ಪರ್ಯಂಕದಲ್ಲಿ ಕುಳಿತಳು. ಬಾಗಿಯ ಪರಿಚಯ ಮಾಡಿಕೊಂಡಳು. ದಿನದ ಘಟನೆಗಳನ್ನು ಮನದಲ್ಲಿ ನೆನೆದು ದಾರು ಕುಮಾರರ ಅಗಲಿಕೆಯ ಗಾಯದ ನೋವನ್ನು ಸಹನೆಯಿಂದ ಸಹಿಸುತ್ತಾ ಮಲಗಿದಳು. ಬಾಗಿ ಬಾಗಿಲ ಬಳಿ ಸಿರಿಗೆ ಕಾವಲಾಗಿ ಪಾಸಟಿಯಾಗಿ ಮಲಗಿದಳು. ಅರಮನೆಯಲ್ಲಿ ಅರಸರ ಆಸರೆಯಲ್ಲಿ ಸಿರಿ ಸಂತಸದಿಂದಿದ್ದಳು. ದಿನಗಳುರುಳಿ 2 ಮಾಸಗಳು ಸಂದವು. ಒಂದು ದಿನ ಬಿಳಿಯ ದೇಸಿಂಗ, ಕರಿಯ ಕಾಸಿಂಗರಿಬ್ಬರು ವಿಶೇಷ ವೇಷಭೂಷಣ ಭೂಷಿತರಾಗಿ ಹೆಗಲಲ್ಲಿ ಕೋವಿ ಬಿಲ್ಲು ಹೊತ್ತು ಹೊರಟರು. ಸಿರಿಯ ಕೋಣೆಯ ಬಾಗಿಲ ಮುಂದೆ ನಿಂತರು. ಸಿರಿ ನೋಡಿದಳು. ಎದ್ದು ನಿಂತಳು. ವಿಸ್ಮಿತಳಾದಳು. ಹಿರಿಯಣ್ಣನನ್ನು ಕೇಳಿದಳು. ಅಣ್ಣ ದೇಸಿಂಗ, ಇದೇನು ಇಂದು ಈ ವೇಷ? ಸಿರಿಯೇ, ಇಂದು ವಾರ್ಷಿಕ ಕೆಡ್ಡಸ. ಅಕ್ಕಪಕ್ಕದ ಒಕ್ಕಲ ಜನರೊಡಗೂಡಿ ಬೇಟೆಯಾಡಲು ಕಾಡಿಗೆ ಹೋಗುತ್ತಿದ್ದೇವೆ. ಬೇಗನೆ ಹಿಂದೆ ಬರುವಿರಲ್ಲವೇ?
ಸಂಜೆಯ ಹೊತ್ತಿಗೆ ಹಿಂದಿರುಗುವೆವು. ನೀನು ಅಂಜದೆ ಅರಮನೆಯಲ್ಲಿರು. ಹಲಬಗೆಯ ಬಲೆ, ಕವಣೆ, ಕವಲ್ಗೋಲು, ಸಬಳ, ಬಡಿಗೋಲು, ಕೋವಿ, ಬಿಲ್ಲಂಬು ಹಿಡಿದು ಅಣಿಯಾಗಿ ಬಂದ ಜನಗಡಣದೊಡಗೂಡಿ ಅರಸರು ಸಡಗರದಿಂದ ಅಡವಿಯೆಡೆ ನಡೆದರು. ಅಡವಿಯ ಗಿರಿಗುಹೆ ಹುಡುಕುತ್ತಾ, ಗಿಡ ಪೊದೆಗಳ ಎಡೆ ಬಡಿಯುತ್ತಾ, ಅಡಗಿದ ಮೊಲ ಹುಲಿಗಳ ಕೆಡಹುತ್ತಾ, ಭೀಕರ ವೃಕಸೂಕರಗಳ ಕೊಲ್ಲುತ್ತಾ, ಕಾಡ್ಕೋಣ ಕೋಳಿಗಳ ಹಿಡಿಯುತ್ತಾ, ಹಸು ಕಳೆಯುತ್ತಾ, ವ್ಯಾಘ್ರ ಸಿಂಹಗಳ ಸಂಹರಿಸುತ್ತಾ, ಅರಸರು ಬೇಟೆಯಾಡುತ್ತಾ ತಮ್ಮೊಂದಿಗೆ ಬಂದ ಜನರೊಂದಿಗೆ ಮುಂದರಿದರು. ಇನ್ನೊಂದು ವನಪ್ರದೇಶವನ್ನು ಹೊಕ್ಕರು. ಅಬ್ಬರದಿಂದ ಬೊಬ್ಬಿರಿದು ಬೇಟೆಯಾಡತೊಡಗಿದರು. ಅಯ್ಯ, ನೀವು ಯಾರು? ಇದು ಕೊಟ್ರಾಡಿಯ ಕೊಡ್ಸರಾಳ್ವನಿಗೆ ಸೇರಿದ ವನಪ್ರದೇಶ. ತಡೆಯಿರಿ ಬೇಟೆಯನ್ನು, ನಡೆಯಿರಿ ಹಿಂದೆ. ವನಪಾಲಕರು ಕಿಡಿಗೆದರಿ ನುಡಿದರು. ನಾವು ಬೋಳದ ಅರಸರು. ಬೇಟೆಯಾಡುತ್ತಿರುವ ನಮ್ಮನ್ನು ತಡೆಯಬೇಡಿ. ನೆಮ್ಮದಿಯಿಂದ ಸುಮ್ಮಗಿರಿ, ಬಿಳಿಯ ದೇಸಿಂಗನೆಂದ. ನಮ್ಮ ದೊರೆಯ ಕಾಡಲ್ಲಿ ಅನ್ಯರು ಬೇಟೆಯಾಡಲು ಬಿಡೆವು. ನಿಲ್ಲಿಸಿ ಬೇಟೆಯನ್ನು. ನಿಮ್ಮ ದೊರೆಯನ್ನು ನಾವು ಬಲ್ಲೆವು. ಬೇಟೆಯನ್ನು ನಿಲ್ಲಿಸಲೊಲ್ಲೆವು, ಕರಿಯ ಕಾಸಿಂಗನೆಂದ. ವನಪಾಲಕರು ತಡೆದರು. ಅರಸರ ಆಳುಗಳು ಅವರನ್ನು ಹಿಡಿದರು, ಹೊಡೆದರು. ಅರಸರು ಬೇಟೆಯಾಡುತ್ತಾ ಮುನ್ನಡೆದರು. ವನಪಾಲಕರಿಬ್ಬರು ಕೂಡಿ ಸೆಣಸಾಡಿ ಸೋತರು. ವನ ಬಿಟ್ಟೋಡಿದರು. ಕೊಟ್ರಾಡಿ ಸೇರಿದರು. ಆಳ್ವರೇ, ಬೋಳದ ಅರಸರಂತೆ ಪಾಳೆಯದೊಡಗೂಡಿ ಬಂದು ನಮ್ಮ ಕಾಡಲ್ಲಿ ಬೇಟೆಯಾಡುತ್ತಿದ್ದಾರೆ. ಕಾಡಿಗೆ ಕೇಡು ಮಾಡುತ್ತಿದ್ದಾರೆ. ನಾವು ತಡೆದೆವು. ಅವರು ಹೊಡೆದರು, ನಮ್ಮನ್ನೋಡಿಸಿದರು ಎಂದು ಕೊಡ್ಸರಾಳ್ವರೊಡನೆ ವನಪಾಲಕರು ದೂರು ಕೊಟ್ಟರು. ಆಳ್ವ ರೋಷಾರುಣ ನೇತ್ರನಾದ. ಬಂಟ ಬಾರಗರನ್ನು ಕರೆದ. ನಮ್ಮ ವನ ಪ್ರದೇಶಕ್ಕೆ ಅತಿಕ್ರಮಿಸಿ ಬೇಟೆಯಾಡುವ ಕೇಡಿಗರನ್ನು ಕೂಡಲೇ ಹಿಮ್ಮೆಟ್ಟಿಸಬೇಕು. ನಮ್ಮ ಸೇನೆ ಯುದ್ಧ ಸನ್ನದ್ಧವಾಗಿ ತಕ್ಷಣ ಹೊರಡಲಿ ಎಂದು ಆಜ್ಞಾಪಿಸಿದ. ಬಾರಗ ತಡ ಮಾಡದೆ ಸಶಸ್ತ್ರ ಪಡೆಗೂಡಿಸಿದ. ಒಡನೆಯೇ ಆಳ್ವ ಬಾರಗನೊಡಗೂಡಿ ಸಸೇನನಾಗಿ ಕಾನನದೆಡೆಗೆ ಕಾದಲು ಹೊರಟ. ನಮ್ಮ ವನಪ್ರದೇಶಕ್ಕೆ ಬಂದು ಬೇಟೆಯಾಡಿದಿರಿ. ತಡೆದ ವನಪಾಲಕರನ್ನು ಹೊಡೆದೋಡಿಸಿದಿರಿ. ಈಗಲಾದರೂ ಬೇಟೆ ನಿಲ್ಲಿಸಿ, ಕಾಡು ಬಿಟ್ಟು ಹೋಗಿ, ಕೇಡಿಗೀಡಾಗಬೇಡಿ. ಎದುರಿಸಿದ ಕಾಸಿಂಗನಿಗೆ ಬಾರಗ ಅಬ್ಬರಿಸಿ ಹೇಳಿದ. ಬೋಳದರಸರ ತೋಳಬಲವರಿಯೇ, ಬರಿದೆ ಗಳಹದೆ ಹಿಂದೆ ಸರಿದೆಯಾದರೆ ಬದುಕಿದೆ. ಮುಂದೆ ಬಂದೆ ಎಂದಾದರೆ ಶರಹತಿಗೆ ಹತನಾಗುವುದು ಖಚಿತ. ಬೆದರಿಕೆಗೆ ಹೆದರುವ ಅಳ್ಳೆದೆಯವನು ನಾನಲ್ಲ. ನಮ್ಮ ನೆಲದಲ್ಲಿ ಬೇಟೆಯಾಡುವ ದುಚ್ಚಲ ಬಿಡುವೆಯೋ, ತಲೆನೆಲಕ್ಕೆ ಕೆಡಹಲೋ? ಇದನ್ನು ಕೇಳಿದ ಕಾಸಿಂಗ ಕನಲಿ ಕಾದಾಡಲನುವಾಗಿ ಮುನ್ನುಗ್ಗಿದ. ಬಾರಗ ಸಾಹಸದೋರಿ ಛಲಬಲದಿಂದ ಸೆಣಸಾಡಿದ. ಕಡೆಗೆ ಸೋತ. ಆಳ್ವ ಕತಿಗೊಂಡ. ಪ್ರಚಂಡ ಪರಾಕ್ರಮದಿಂದ ಕಾಸಿಂಗನನ್ನು ಹೊಡೆದು ಹೋರಾಡಿದ. ಕಾಸಿಂಗ ಅಸಮ ಸಾಹಸದಿಂದ ತಡೆದು ಬಡಿದು ಆಳ್ವನನ್ನು ಕೆಳಗುರುಳಿಸಿದ. ಬಿದ್ದ ಆಳ್ವ ತಟ್ಟನೆ ಎದ್ದು ಸಿದ್ಧನಾಗಿ ಬಂದ. ಅರಿಯನ್ನೆದುರಿಸಿದ. ಇಬ್ಬರು ಹೊಯ್ದಾಡಿದರು. ಕಡೆಗೆ ಕಾಸಿಂಗ ಮೂರ್ಛಿತನಾಗಿ ಬಿದ್ದ. ಶುಶ್ರೂಷೆಯಿಂದ ಶೀಘ್ರ ಚೇತರಿಸಿದ. ಅನುಜನ ಅವಸ್ಥೆಯನ್ನು ಅವಲೋಕಿಸಿದ ದುರದುರಂದರ ದೇಸಿಂಗ ಬರದಿಂದ ದುರಕೈ ತಂದ. ಬಾರೆಂಬ, ನೀನ್ಯಾರೆಂಬ, ಬಳಿಸಾರೆಂಬ, ಬಲತೋರೆಂಬ ಅಬ್ಬರದ ಬೊಬ್ಬಿರಿವ ನುಡಿಗಿಬ್ಬರೂ ಆರಂಭಿಸಿದರು. ನಿಲು ನಿಲು, ಕೊಲುವೆನು ಎನು ತಡಿಗಡಿಗುಲಿದರು. ದೇಸಿಂಗ ಆಳ್ವನ ಸರಿಸಮ ಸಮರಕ್ಕೆ ತೊಡಗಿದ. ಸಮಬಲರಿಬ್ಬರು ಛಲಬಲ ತೋರುತ್ತಾ ಬಲು ಹೊತ್ತು ಬಲು ಹಿಂದ ಬವರ ಮುಂದರಿಸಿದರು. ಕಡೆಗೆ ಆಳ್ವನ ಅದಟು ಅಡಗುತ್ತಾ ಬಂತು. ಎದುರಾಳಿಯನ್ನು ಎದುರಿಸಲು ಆಳ್ವ ಅಸಮರ್ಥನಾದ. ದೇಸಿಂಗನ ಕೈ ಮೇಲಾಯಿತು. ಆಳ್ವನಿಗೆ ಕಳವಳವಾಯಿತು. ಕಾಳಗ ನಿಲ್ಲಿಸಿದ. ಕೈ ಮುಗಿದು, ವೀರದೇಸಿಂಗ, ತಾಳು, ಕ್ಷಮಿಸು. ಕಾಳಗದಲ್ಲಿ ನಾನು ಸೋತೆ. ದ್ವೇಷ ಬಿಟ್ಟು ಶಾಂತಿ ತಾಳು. ಸ್ನೇಹದಿಂದ ಬಂಧುಗಳಂತೊಂದಾಗಿ ಬಾಳೋಣ ಎಂದ. ಅರಸರು ಸಂತೋಷಪಟ್ಟರು. ರೋಷ ದ್ವೇಷ ಬಿಟ್ಟರು. ಸ್ನೇಹಹಸ್ತ ನೀಡಿದರು. ಗೆಳೆತನ ಬೆಳೆಸಿದರು. ಆಳ್ವನ ಕೈ ಹಿಡಿದು ನಡೆದರು. ಮರುದಿನ ಬೋಳದರ ಮನೆಗೆ ಬರಲು ಆಳ್ವನನ್ನು ಆದರದಿಂದ ಆಹ್ವಾನಿಸಿದರು. ಆಳ್ವ ಒಪ್ಪಿದ. ಕೊಟ್ರಾಡಿಗೆ ಮರಳಿದ. ಅರಸರು ಬೋಳದರ ಮನೆಗೆ ಹಿಂತೆರಳಿದರು. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.